ಹಲೋ ಸ್ನೇಹಿತರೆ, ಮದುವೆ ಆಗೋದಕ್ಕೆ ಹೆಣ್ಣು ಹುಡುಕಾಟ ಮಾಡ್ತಿರೋರು ಮಾತ್ರ ಈ ಒಂದು ವಿಡಿಯೋ ನೋಡಿ. ಯಾಕಂದರೆ ನಿಮಗೆ ಇವರು ಮದುವೆ ಆಗೋದಕ್ಕೆ ಸಿಗ್ತಾರೆ ನೋಡಿ ಸ್ನೇಹಿತರೆ. ಸೊ ಮೊದಲನೇದಾಗಿ ನಾನು ಹೇಳೋದೇನೆಂದರೆ, ಇವ್ರನ್ನ ಫೋಟೋ ಮತ್ತು ಇವರ ಬೇಸಿಕ್ ಇನ್ಫಾರ್ಮೇಷನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ನೇಹಿತರೆ. ಅದು ಇಷ್ಟ ಆಗಿದ್ದರೆ ಮಾತ್ರ ಮುಂದುವರೆದು ವಿಡಿಯೋನ ನೋಡಿ. ಯಾಕಂದರೆ ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ಕಂಟಿನ್ಯೂಸ್ ಆಗಿ ನೋಡಬೇಕಾಗತ್ತೆ, ಸುಮ್ಮನೆ ನೋಡಬಾರ್ದು. ಸೊ ಹೆಸರು ಅಮೂಲ್ಯ, ಊರು ಬಂದುಬಿಟ್ಟು ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ವಾಸವಾಗಿರ್ತಾರೆ. ಹುಬ್ಬಳ್ಳಿಯಿಂದ ನಮಗೆ 4ರಿಂದ 5 ಪ್ರೊಫೈಲ್ಗಳು ಬಂದಿದೆ ನೋಡಿ. ಇವರ ತಂದೆ ಹೆಸರು ಬಂದುಬಿಟ್ಟು ಶೇಖರ್ ಅಂತ. ತಾಯಿಯವರು ಬಂದುಬಿಟ್ಟು ಲೀಲಾ ಅಂತ. ಆಸ್ತಿ ಇದೆ, ಒಟ್ಟಿನಲ್ಲಿ ತಕ್ಕ ಮಟ್ಟಿಗೆ ಆಸ್ತಿ ಇದೆ ಅಂತ ಹೇಳಿದ್ದಾರೆ. ವಯಸ್ಸು ಬಂದು 28 ವರ್ಷ. ಮದುವೆಯ ಬಯಕೆ ಆಗಿರ್ತಕ್ಕಂತಹ ಅಮೂಲ್ಯ ಅವರು. ಪ್ರಸ್ತುತ ವಿಷಯ ಬಂದು ಹೊರಗಿನ ಒಂದು ಸಂಬಂಧ ಬೆಳೆಸಬೇಕು ಅಂತ ಆಸೆ ಆಗಿದೆ ಸರ್. ಒಳಗಡೆ ತುಂಬ ಜನ ಇದ್ದಾರೆ, ಅತ್ತೆ ಮಕ್ಕಳು ಮಾವನ ಮಕ್ಕಳು ಅಂತಂದ್ಬಿಟ್ಟು. ನನಗೆ ಬೇಡ, ಹೊರಗಿನ ಸಂಬಂಧದ ಒಳ್ಳೆಯ ಹೃದಯವಂತನ ಹುಡುಗ ಬೇಕು. ಆ್ಯಂಡ್ ಅವರ ಒಂದು ಮದುವೆ ಆದ ನಂತರ ನಾನು ನೋಡಿಕೊಂಡು ಹೋಗುವಂಥ ರೀತಿ ಕೂಡ ಚೇಂಜ್ ಆಗಿರಬೇಕು ಅಂತ ಹೇಳಿರೋದು. ಏನು ಗುರು ಅಂತ ಅದು ನೋಡಿದಾಗ ಪ್ರಸ್ತುತ ಫೋಟೋ ನೋಡಿದ್ರೆ ಬನ್ನಿ ಅದನ್ನು ಕೂಡ ತೋರಿಸ್ತೀನಿ. ಮದುವೆ ಆದ ನಂತರ ನನಗೆ ಜಾಸ್ತಿ ಸಮಯ ಕೊಡಬೇಕು. ಸೊ ಕೆಲಸದಿಂದ ಮನೆಗೆ, ಮನೆಯಿಂದ ಕೆಲಸಕ್ಕೆ ಅಂತ ಓಡಾಡ್ತಿರ್ತೀರಲ್ವ ನೀವು. ಇವ್ರಿಗೆ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಸಮಯ, ಕೆಲವೊಂದಿಷ್ಟು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅಂತ ಸಮಯ ಮೀಸಲಿಡಬೇಕು. ಪ್ರೀತಿಯಿಂದ ನನಗೆ ಅಮ್ಮು ಅಂತ ಕರಿಬೇಕು ನೀವು. ಆ್ಯಂಡ್ ಅದೇ ರೀತಿಯಾಗಿ ಪ್ರೀತಿಸಿ ಮದುವೆ ಆಗೋದು ಒಂದು ಟ್ರೆಂಡಿಂಗ್ ಇವಾಗ. ಹಾಗಾಗಿ ಮೊದಲು 1 ವರ್ಷ ಅಥವಾ 2 ವರ್ಷಗಳ ಕಾಲ ಪ್ರೀತಿ ಮಾಡೋಣ, ತದನಂತರ ಇಬ್ಬರು ಸೇರಿಕೊಂಡು ಮದುವೆ ಆಗೋಣ ಅಂತ ಹೇಳಿರ್ತಾರೆ. ಸೊ ಅದೇ ರೀತಿಯಾಗಿ ನಾನು ಏನೇ ಮಾಡಿಕೊಂಡು ತಪ್ಪು ಮಾಡಿದರೂ ಕೂಡ ನೀವು ಕ್ಷಮಿಸಬೇಕು. ಹೋಗಲಿ ಬಿಡು, ಇದೊಂದು ಸಲ ತಪ್ಪು ಮಾಡಿದ್ಯಾ, ಇನ್ನೊಮ್ಮೆ ಮಾಡೋಕ್ಕೆ ಹೋಗಬೇಡ ಅಂತ ಹೇಳಿ ಆ ಒಂದು ತಪ್ಪನ್ನು ನೀವು ಮುಚ್ಚಿ ಹಾಕಬೇಕು. ಆ್ಯಂಡ್ ನನ್ನನ್ನು ಕ್ಷಮಿಸಬೇಕು. ಸೊ ಹುಡುಗ ಯಾವ ರೀತಿ ಇರಬೇಕು ಅಂತ ಕೇಳಿದ್ರಲ್ವಾ, ಸೊ ಅದನ್ನು ಕೂಡ ಹೇಳ್ತಾನೆ. ಇವರ ಕುಟುಂಬದ ಕೆಲವೊಂದಿಷ್ಟು ಮಾಹಿತಿ ಹೇಳ್ತಾನೆ. ಈ ಒಂದು ಪಾಯಿಂಟ್ಸ್ಗಳು ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಳ್ಳಿ, ಆಯಿತಾ? ಬನ್ನಿ ಇವಾಗ ಹೇಳ್ತಾನೆ. ಸೊ ಹುಡುಗ ಯಾವ ರೀತಿ ಇರಬೇಕು ಅಂತ ಕೇಳಿದಾಗ ನನಗೆ ನೋಡಿ ಸರ್, ಆಡಿ ಆ್ಯಂಡ್ ಸ್ವಿಫ್ಟು ಮತ್ತು ಈಟಿಕಾ ಕಾರ್ಗಳು ಅಂದರೆ ಪಂಚಪ್ರಾಣ, ಅದನ್ನು ಓಡಿಸೋಕೆ ಬರಬೇಕು ಅವ್ರಿಗೆ. ಯಾರಿಗೆ? ಹುಡುಗನಿಗೆ. ಓಕೆನಾ? ಅದು ಒಂದಾಯಿತು. ಇನ್ನು ಎರಡನೇದಾಗಿ ಬ್ಲ್ಯಾಕ್ ಅಂದರೆ ನನಗೆ ತುಂಬ ಇಷ್ಟ. ನನ್ನ ಫೇವ್ರೆಟ್ ಕಲರ್ ಕೂಡ ಬ್ಲ್ಯಾಕ್ ಇದೆ. ಹುಡುಗ ಕೂಡ ಬ್ಲ್ಯಾಕ್ ಕಲರಲ್ಲಿ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ಪೂರ್ಣ ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಲಿಟ್ರಲಿ ಬ್ಲ್ಯಾಕ್ ಇರ್ತಾರೆ ನೋಡಿ ಹುಡುಗರು, ಆ ರೀತಿ ಹುಡುಗ ಅಂದರೆ ಅವ್ರಿಗೆ ಇಷ್ಟ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು 3ನೇ ಪಾಯಿಂಟ್ ಬಂದುಬಿಟ್ಟು ಅವರ ಫೇವ್ರೆಟ್ ಕಲರ್ ಕೂಡ ಬ್ಲ್ಯಾಕ್ ಇರಬೇಕು ಅಂತ ಹೇಳಿರ್ತಾರೆ. ಆ್ಯಂಡ್ ಇವರು ನಿಮ್ಮನ್ನ ಕರೆಸ್ಕೊಳ್ತಾರಲ್ವ ಮನೆಗೆ ಭೇಟಿಯಾಗೋದಕ್ಕೆ ಮೊದಲ ಭೇಟಿ ದಿನ, ಆವಾಗ ನೀವು ಪ್ರಸ್ತುತ ಬ್ಲ್ಯಾಕ್ ಕಲರಲ್ಲಿ ಡೈರಿ ಮಿಲ್ಕ್ ಅಥವಾ ಫ್ಯಾಂಟಸಿ ಚಾಕ್ಲೇಟ್ನ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿರೋದು. ಅದು ಇವರ ಫೇವ್ರೇಟ್, ಹಾಗಾಗಿ ಅದನ್ನೇ ತೆಗೆದುಕೊಂಡು ಹೋಗಿಬಿಟ್ಟು ಇವ್ರಿಗೆ ಕೊಡಬೇಕು. 4ನೇ ಪಾಯಿಂಟಲ್ಲಿ ನಿಮ್ಮ ಸಂಬಂಧಿಕರು, ನಿಮ್ಮ ಬಂಧು ಬಳಗದವರು ಎಲ್ಲರೊಂದಿಗೆ ನೀವು ಚೆನ್ನಾಗಿರಬೇಕು. ನಮ್ಮ ಮದುವೆ ದಿನ ಅಥವಾ ಇನ್ನಿತರ ಸಮಾರಂಭದಲ್ಲಿ ಜಗಳ ಅಂತ ಆಗಬಾರ್ದು ಅಂತ ಹೇಳಿದ್ದಾರೆ. ಸೊ ಮೇನ್ಲಿ ಪಾಯಿಂಟೇ ಇರೋದೇ ಅದರಲ್ಲಿ, ಹಾಗಾಗಿ ಹೇಳಿರೋದು. ಇದೆಲ್ಲನೂ ಕೂಡ ನಿಮ್ಮ ಹತ್ರ ಅಪ್ಲೈ ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಕಾಣಿಸ್ತಕ್ಕಂಥ ಈ ಒಂದು ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಕಳಿಸಿ, ಖುದ್ದಾಗಿ ಅವರೇ ಅದಕ್ಕೆ ರಿಪ್ಲೈ ಕೊಡ್ತಾರೆ. ಸೊ ಅಲ್ಲಿ ಕಳ್ಸೋಕ್ಕಾಗಲಿಲ್ಲ ಅಂದರೆ ಜಿಮೇಲ್ನ ಮುಖಾಂತರ ಪ್ರಸ್ತುತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಊರು, ನೀವು ಇರ್ತಕ್ಕಂಥ ಪ್ಲೇಸ್ಗಳನ್ನು ಕಮೆಂಟ್ ಮಾಡಿ ಇಲ್ಲಿಂದಲೂ ಕೂಡ ಕಳಿಸ್ಬೋದು. ಅಂದರೆ 2 ಚಾಯ್ಸ್ಗಳನ್ನು ಕೊಟ್ಟಿದ್ದೇವೆ, ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದರ ಮೂಲಕ ನೀವು ಕಳಿಸಿಕೊಡಿ ಸ್ನೇಹಿತರೆ. ಇಲ್ಲಿ ಏನು ನೋಡ್ತೀರಾ, ಇದು ಬಂದುಬಿಟ್ಟು ಒಂದು ಕಾರಲ್ಲಿ ಇರ್ತಕ್ಕಂತಹ ಸಿಸ್ಟಮು. ನಾನು ಏನಕ್ಕೆ ಸಿಸ್ಟಮ್ ತೋರಿಸ್ತಿದ್ದೀನಿ ಅಂದರೆ, ಅವರು ನಿಮಗೆ ಇಷ್ಟ ಆಗಬೇಕು ಅಂದರೆ ಅವರು ಕಾರು ಓಡಿಸೋಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಅದು ನಿಮಗೆ ಕಂಪಲ್ಸರಿಯಾಗಿ ಬರಬೇಕು. ಆ್ಯಂಡ್ ಎರಡನೇದಾಗಿ ಬ್ಲ್ಯಾಕ್ ಕಲರ್ ನಿಮಗೆ ಇಷ್ಟ ಆಗಬೇಕು. ಹುಡುಗ ಕೂಡ ಬ್ಲ್ಯಾಕ್ ಕಲರಲ್ಲಿ ಇರಬೇಕು. ಆ್ಯಂಡ್ ಗೋಧಿ ಬಣ್ಣದ ಮೈಕಟ್ಟು ಹೊಂದಿರಬೇಕು. ತೆಳ್ಳಗೆ ಇರಬಾರ್ದು, ದಷ್ಟಪುಷ್ಟ ಶರೀರ ಇರಬೇಕು. ಅಂದರೆ ಬಾಡಿ ಬಿಲ್ಡರ್ ರೈತರು ಮತ್ತು ಕುಸ್ತಿಪಟುಗಳು ಇರ್ತಾರಲ್ವ, ಆ ರೀತಿ ಶರೀರ ನೀವು ಹೊಂದಿರಬೇಕು ಅಂತ ಹೇಳಿರ್ತಾರೆ ಸ್ನೇಹಿತರೆ. ಸೊ ಇದರಲ್ಲಿ